ನಾನು ಅವರ ಮಾತು ನಾನು ಬೆಲೆ ಕೊಟ್ಟು ನಾನು ಅವ್ರಿಗೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಕನಸ್ಕೊಪ್ಪದಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ. ಮತ್ತು ಇನ್ನೊಂದು ಆ ಜಾಗದಲ್ಲಿ ಕೂಡ ಒಂದು ಪೆವಿಲಿಯನ್ ಕಟ್ಸಲಿಕ್ಕೆ ಕೂಡ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಆ ದಿವಸ. ಮತ್ತು ಸೇಮ್ ನಮ್ಮ ಡಿ ಸಿ ಎಫ್ ಹೇಳಂಗ ಇದು ಎಲ್ಲ ವ್ಯವಸ್ಥೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ನಾವೆಲ್ಲ ಮಾಡಿದ್ವಿ. ನೀವು ಒಳ್ಳೆ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ, ಶಾಂತಿ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ, ನಮ್ಮ ಕಡೆಯಿಂದ ನಿಮಗೆ ಏನು ವ್ಯವಸ್ಥೆ ಬೇಕು ಅಂತ ನಾವು ಎಲ್ಲ ಮಾಡಿದ್ವಿ. ನಿನ್ನೆ ರಾತ್ರಿ ಕೂಡ ನನ್ನ ಆಫೀಸಲ್ಲಿ ಒಂದು ಮೀಟಿಂಗ್ ನಾನು ಮಾಡಿದ್ದೀನಿ ಅವರ ಲೀಡರ್ಸ್ ಜೊತೆಗೆ. ಆ ಮೀಟಿಂಗ್ದಲ್ಲಿ ಕೂಡ ಅವರು ಮತ್ತು ನನ್ನ ಜೊತೆಗೆ ಡಿಸ್ಕಸ್ ಮಾಡಿದ್ವಿ. ಇದು ಹೈಕೋರ್ಟ್ ಆರ್ಡರ್ ಅವ್ರಿಗೆ ನಾನು ತೋರಿಸಿದ್ದೀನಿ. ಅವರು ಕೂಡ ನನ್ನ ಮುಂದೆ ಅವರು ಒಪ್ಪಿದ್ದಾರೆ, ಹೌದು ವಿ ವಿಲ್ ಆಲ್ ಪ್ರೊಟೆಸ್ಟ್ ಪೀಸ್ಫುಲಿ, ನಾವು ಯಾವುದೂ ಗಲಾಟೆಯನ್ನು ಮಾಡಲ್ಲ ಅಂತ. ಸೊ ಇದು ಎಲ್ಲ ಪ್ರಾಮಿಸಸ್ ಮತ್ತು ಇದು ಎಲ್ಲ ಡಿಸ್ಕಷನ್ ಮೇಲೆ ಸೊ ಇವತ್ತು ಬೆಳಗ್ಗೆ ಕೂಡ ಸ್ಟಾರ್ಟಿಂಗಲ್ಲಿ ಎಲ್ಲ ಪೀಸ್ಫುಲ್ ಇದೆ, ಎಲ್ಲ ಕರೆಕ್ಟ್ ಇದೆ. ಮತ್ತು ಇವತ್ತು ಬೆಳಗ್ಗೆ ಕೂಡ ಇನ್ನೊಂದು ಡಿಸ್ಕಷನ್ ನಾವು ಏನು ಮಾಡಿದ್ವಿ, ಅವ್ರ ಕಡೆಯಿಂದ ಸಮ್ 10 ಲೀಡರ್ಸ್ ನಾವು SVS ಒಳಗಡೆ ಬರಲಿಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ. ಅಲ್ಲಿ ಬಂದು ಮತ್ತು ಈ ಕಿತ್ತೂರಲ್ಲಿ ಚೆನ್ನಮ್ಮ ಸ್ಟ್ಯಾಚ್ಯೂ ಮೇಲೆ ಒಂದು ಗಾರ್ಲನ್ ಹಾಕ್ತಾರೆ ಅಂತ. ಸೊ ಅದು ಅವರ ವೇದಿಕೆ ಮತ್ತು ಅವ್ರು ಏನು ಕೇಳಿದರೆ ಅದು ಕೂಡ ನಾವು ಪರ್ಮಿಷನ್ ಕೊಟ್ಟಿದ್ವಿ. ಆದರೆ ಮಧ್ಯಾಹ್ನ ಟೈಮ್ದಲ್ಲಿ ಏನಾಗಿದೆ, ಬಂದಾಗ ಬರೀ ಈ 10 ಜನ ಲೀಡರ್ಸ್ ಅವರು ಬರಲಿಲ್ಲ, 10,000 ಜನ ಅವರು ಬಂದಿದ್ದಾರೆ. 10,000 ಜನ ನಾವು ಒಳಗಡೆ ಪರ್ಮಿಷನ್ ನಾವು ಕೊಟ್ಟಿದ್ರೆ ಅದು ಮತ್ತೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಆಗೇ ಆಗುತ್ತೆ. ಮತ್ತು ನಮಗೆ ಹೈಕೋರ್ಟ್ ಆರ್ಡರ್ ಪ್ರಕಾರ ನಮಗೆ ಜವಾಬ್ದಾರಿ ಕೊಟ್ಟಿದ್ರೆ ಟು ಮೇಂಟೈನ್ ದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್. ಸೊ ಅದಕ್ಕೆ ನಾವು ಅವರು ಬಂದಾಗ ಫಸ್ಟ್ ನಾವು ಅವ್ರಿಗೆ ನಾವು ಸ್ಟಾಪ್ ಮಾಡಿದ್ವಿ. ನಾವು ಹೇಳಿದ್ವಿ, ದಯವಿಟ್ಟು ನೀವು ಈ ಕಡೆ ಬರಬೇಡ, ಎಲ್ಲರೂ ನೀವು ಈ ಕಡೆ ನೀವು ಬರಬೇಡ ಅಂತ, ನೀವು ಇಲ್ಲಿ ವೇಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಮತ್ತು ಫಾರ್ ಪ್ರಿಪ್ರೇಷನ್ ಅಸ್ ವೆಲ್ ನಾವು ಎಲ್ಲ ಬ್ಯಾರಿಕೇಡ್ಸ್ ನಾವು ಹಚ್ಚಿದ್ವಿ. ನಾವು ಅವ್ರಿಗೆ ನಾವು ಹೇಳಿದ್ವಿ, ದಯವಿಟ್ಟು ಹೈವೇ ಮೇಲೆ ನೀವು ಬರಬೇಡ, ಅದು ಕೂಡ ಇಲಿಗಲ್ ಇದೆ, ನಿಮಗೆ ಗೊತ್ತಿರಬಹುದು. ಯು ಕ್ಯಾನಟ್ ಬ್ಲಾಕ್ ದ ಹೈವೇ, ಯಾಕಂದರೆ ಅದು ಆರ್ಡರ್ ಕೂಡ ಇದೆ ಮತ್ತು ಇಟ್ ಅಫೆಕ್ಟ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಅವ್ರಿಗೆ ನಾವು ಹಾಗೆ ರಿಕ್ವೆಸ್ಟ್ ಮಾಡಿದ್ವಿ. ಸೊ ಸ್ಟಾರ್ಟಿಂಗ್ ಕೂಡ ಅವರು ಕೇಳ್ತಾ ಇಲ್ಲ, ದಿ ಸ್ಟಾರ್ಟ್ ಪುಷಿಂಗ್ ದ ಬ್ಯಾರಿಕೇಡ್ಸ್. ಮತ್ತು ಆವಾಗ ಕೂಡ ಒಬ್ಬರು ನಮ್ಮ ಕಾನ್ಸ್ಟೇಬಲ್ ಇಂಜರ್ಡ್ ಆಗಿದ್ದಾರೆ, ಅವರ ಕಲ್ಲು ಮೇಲೆ ಸ್ವಲ್ಪ ಇಂಜರಿ ಆಗಿದೆ. ನಾವು ಮತ್ತೆ ಸ್ಟಾರ್ಟಿಂಗ್ ನಾವು ಬರೀ ಸ್ಟಾಪ್ ಮಾಡಿದ್ವಿ, ನಾವು ಬ್ಯಾರಿಕೇಡ್ಸ್ ಯೂಸ್ ಮಾಡಿ, ಶೀಲ್ಡ್ಸ್ ಯೂಸ್ ಮಾಡಿ ಅವ್ರಿಗೆ ನಾವು ಸ್ಟಾಪ್ ಮಾಡ್ತಾಯಿದ್ವಿ, ಮುಂದೆ ನೀವು ದಯವಿಟ್ಟು ನೀವು ಹೋಗಬೇಡ, ನೀವು ಇಲ್ಲಿ ವೇಟ್ ಮಾಡಿ ಅಂತ. ಬಟ್ ಆಫ್ಟರ್ ವೈಲ್ ಇದು ಕಲ್ಲು ತೋರ್ಟ ಅದು ಶುರು ಆಗಿದೆ. ನನ್ನ ಸ್ಟಾಫ್ ಮೇಲೆ ಸ್ವಲ್ಪ ಇಂಜರಿ ಆಗಿದೆ. ಈಗ ಸದ್ಯಕ್ಕೆ 14 ಪೊಲೀಸ್ ಪರ್ಸನಲ್ ಈಗ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆಗಿದೆ, ಅವ್ರ ಮೇಲೆ ಇಂಜರಿ ಆಗಿದೆ. ಅದ ನಂತರ ನಾವು ಕೂಡ ಸ್ವಲ್ಪ ಲೈಟ್ ಪೊಲೀಸ್ ಫೋರ್ಸ್ ನಾವು ಯೂಸ್ ಮಾಡಿದ್ವಿ, ಸ್ವಲ್ಪ ಲೈಟ್ ಲಾಠಿ ಚಾರ್ಜ್ ಯೂಸ್ ಮಾಡಿದ್ವಿ. ಅದು ಹೈವೇ ನಾವು ಕ್ಲಿಯರ್ ಮಾಡಿದ್ವಿ. ಮತ್ತು ಕೆಲವರು ಪ್ರೊಟೆಸ್ಟರ್ಸ್ ನಾವು ಪ್ರಿವೆಂಟಿವ್ ಕಸ್ಟಡಿ ತಗೊಂಡು ಮತ್ತು ವಿ ಹ್ಯಾಡ್ ಕ್ಲಿಯರ್ ದ ಹೈವೇ ಬಿಕಾಸ್ ದಿಸ್ ಇಸ್ ದ ಆರ್ಡರ್ ವಿಚ್ ಹ್ಯಾಸ್ ಬೀನ್ ಗಿವನ್ ಟು ಅಸ್ ಫ್ರಮ್ ದ ಕೋರ್ಟ್ ಅಸ್ ವೆಲ್. ಈಗ ಕೇಸ್ ಈಗ ಭಗವಣಿ ಪೊಲೀಸ್ ಸ್ಟೇಷನ್ದಲ್ಲಿ ಅದು ಕೇಸ್ ರಿಜಿಸ್ಟ್ರೇಷನ್ ಆಗ್ತಾಯಿದೆ. ಸೊ ಸದ್ಯಕ್ಕೆ ಈಗ ಯಾರ್ಯಾರು ಇದರಂತೆ ಅದರಲ್ಲಿ ನಮಗೆ ಹೆಸರು ಗೊತ್ತಿಲ್ಲ, ವಿ ಹ್ಯಾವ್ ಟು ಐಡೆಂಟಿಫೈ. ಈಗ ಎಲ್ಲ ವಿಡಿಯೋ ಫುಟೇಜ್ ನಾವು ತೊಗೊಂಡು ಮತ್ತು ಆಮೇಲೆ ನಾವು ಐಡೆಂಟಿಫೈ ಮಾಡ್ತೀವಿ. ಈಗ ಆ್ಯಕ್ಚುಲಿ ಸದ್ಯಕ್ಕೆ ನಮ್ಮವರು ಹಾಸ್ಪಿಟಲ್ದಲ್ಲಿ 14 ಮೆಂಬರ್ಸ್ ಇಂಜರ್ಡ್ ಆಗಿಲ್ಲ. ನಮ್ಮ ವರ್ಷದಲ್ಲಿ ಹೌ ಮೆನಿ ಪೀಪಲ್ ಪ್ರೊಟೆಸ್ಟರ್ಸ್ ಪ್ರಿವೆಂಟಿವ್ ನಾವು ಐ ಥಿಂಕ್ ಅರೌಂಡ್ ಸಮ್ 70 to 80 ನಾವು ಪ್ರಿವೆಂಟಿವ್ ಕಸ್ಟಡಿ ನಾವು ತೊಗೊಂಡಿದ್ದೀವಿ. ಇಲ್ಲ, ನಮ್ಮ ಹತ್ರ ಸಫಿಷಿಯಂಟ್ ಫೋರ್ಸ್ ಇದ್ದಾರೆ ಮತ್ತು ಬ್ಯಾರಿಕೇಡ್ಸ್ ಕೂಡ ನಾವು ಎಲ್ಲ ಹಾಕಿದ್ದೀವಿ. ಅಂದರೆ ನಮ್ಮ ಮನಸ್ಸಲ್ಲಿ ಏನಿದೆ, ಯಾವುದು ಗಲಾಟೆ ಆಗಬಾರ್ದು ಅಂತ ಅದಕ್ಕೆ ಸ್ಟಾರ್ಟಿಂಗ್ದಲ್ಲಿ ನಾವು ಸುಮ್ಮನೆ ಅಷ್ಟು ಫೋರ್ಸ್ ಯೂಸ್ ಮಾಡಿಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವರಿಗೆ, ದಯವಿಟ್ಟು ಈ ಥರ ಮಾಡಬೇಡ ಅಂತ.
ಇದು ಸೊ ವೆನ್ ಇಟ್ ಬಿಕಮ್ಸ್ ಇಂಪಾಸಿಬಲ್ ಆವಾಗ ನಾವು ಸ್ವಲ್ಪ ಲೈಟ್ ಫೋರ್ಸ್ ಯೂಸ್ ಮಾಡಿದ್ವಿ. ಸರ್, ಈಗ ಪ್ರತಿಭಟನೆ ರ್ಯಾಲಿ ಕೆಳಗಡೆ ಬರ್ತಾ ಇತ್ತು, ಒಂದು ಜನ ಬೈಪಾಸ್ ರೋಡಿಂದ ಹೋಗ್ತಾ ಇದ್ರು ಪಾರ್ಕಿಂಗ್ ಕಡೆ, ಒಂದು ಟೀಮ್ ಬ್ಯಾರಿಕೇಡ್ ಪುಷ್ ಮಾಡ್ತಾ ಇತ್ತು, ಹೋಗೋರು ಹೋಗ್ತಾ ಇತ್ತು, ಬ್ಯಾರಿಕೇಡ್ ಪುಷ್ ಅಲ್ಲಿ ಇಲ್ಲ, ಆ ಥರ ಯಾವುದು ಕಮ್ಯುನಿಕೇಷನ್ ಗ್ಯಾಪ್ ಆಗಿಲ್ಲ. ಅಂದರೆ ನಾವು ಈಗ ಬ್ಯಾರಿಕೇಡ್ಸ್ ಆಲ್ರೆಡಿ ನಾವು ಇಲ್ಲಿ ಎಂಟ್ರೆನ್ಸಲ್ಲಿ ನಾವು ಫಿಕ್ಸ್ ಮಾಡಿದ್ವಿ. ಬ್ಯಾರಿಕೇಡ್ಸ್ ಅದರಲ್ಲಿ ಸುಮಾರು 30 ಬ್ಯಾರಿಕೇಡ್ಸ್ ನಾವು ಫಿಕ್ಸ್ ಮಾಡಿದ್ವಿ. ಮತ್ತು ಆ ಟೈಮ್ದಲ್ಲಿ ಬಹುಶಃ ಆ ಕಡೆ ಕೂಡ ಸ್ವಲ್ಪ ಬ್ಯಾರಿಕೇಡ್ ಮತ್ತು ಶಿಫ್ಟ್ ಮಾಡೋಣ ಅಂತ, ಮತ್ತು ಮುಂದೆ ಏನು ಹೋಗಬಾರ್ದು ಅಂತ ಅದಕ್ಕೆ ನಾವು ಸ್ವಲ್ಪ ಈ ಥರ ಶಿಫ್ಟಿಂಗ್ ಮಾಡಿದ್ವಿ.